ಈಗ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಒಬ್ರು ವಿಶೇಷ ಅತಿಥಿ ನಮ್ಮ ಜೊತೆ ಆಗುವಂತ ಸಮಯ. ಈ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಒಬ್ಬೊಬ್ಬರದು ಒಂದೊಂದು ಕಥೆ. ಆದ್ರೆ ಇದು ಹರಿಕಥೆ ಅಲ್ಲ, ಗಿರಿಕಥೆ ಅಂತ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರದ ಚಪ್ಪಾಳೊಂದಿಗೆ ಸ್ವಾಗತಿಸಿ ಚಂದನವನದ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್, ಆಕ್ಟರ್ ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ರಚನಾ ಇಂದರ್. ರಿಷಬ್ ಅವರೇ, ಮೊದಲಿಗೆ ನಮ್ಮ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬಟ್ ಈಗ ಏನೋ ಒಂದು ಕತೆ ಹೇಳಕ್ ಹೊರಟಿದ್ದೀರಿ. ಏನ್ ಕತೆ ಅದು? ಇದು ಹರಿಕತೆ ಅಲ್ಲ, ಗಿರಿಕತೆ. ಒಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ. ಜೂನ್ 23ನೇ ತಾರೀಕು ಬರ್ತಾ ಇದೆ. ವೆರಿ ನೈಸ್. ಸೊ ಈಗ ನಿಮ್ಮ ಕಥೆಯಲ್ಲಿ ಪ್ರಮೋದ್ ಏನ್ ಮಾಡ್ತಾ ಇರೋದು? ಪ್ರಮೋದ್ ಶೆಟ್ರೆ ಹೇಳಿ. ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಬಂದಾಗ್ಲೂ ಸೈಲೆಂಟ್ ಆಗಿರ್ತೀರಾ, ಗಿಚ್ಚಿ ಗಿಲಿಗಿಲಿ ಬಂದ್ರು ಸೈಲೆಂಟ್ ಆಗಿರ್ತೀರಿ, ಈಗ ಗಿರಿ ಕತೆ ಹೇಳಕ್ ಬಂದಿರೋಗೂ ಸೈಲೆಂಟ್ ಆಗಿದ್ದೀರಿ. ಏನ್ ಕತೆ ನಿಮ್ದು? ಅಲ್ಲ, ಏನ್ ಗೊತ್ತಾ, ನಿನ್ಗಾದ್ರೂ ಮಾತಾಡಕ್ ದುಡ್ಡು ಕೊಡ್ತಾರೆ, ಹಾ ನನ್ಗೇನ್ ಕೊಡ್ತಾರೆ? ಯಾಕೋರು ನಿನ್ ಕೊಡೋದಾದ್ರು ಸುಮ್ನೆ ಸುಳ್ಳು ಕಳ್ಳ, ಬರೀ ಕಳ್ಳ. ಇಲ್ಲಿ ರಿಷಬ್ ಅವ್ರು ಇಡೀ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇರುತ್ತೆ ಪ್ರಮೋದ್. ಬಟ್ ಈಗ ಇರ್ಲಿ ಬಿಡಿ, ನಮ್ ಕತೆ ಹೆಂಗೆ ನಡೀತಾ ಇರುತ್ತೆ. ಪ್ರಮೋದ್, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಮೂವಿ? ಹರಿಕತೆ ಅಲ್ಲ ಗಿರಿಕತೆಯಲ್ಲಿ ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ಆಸ್ ಯೂಶುವಲ್ ಪೊಲೀಸ್ ಗುರು ಇದು. ಇನ್ನ ಎಷ್ಟು ಸಿನಿಮಾ ಪೊಲೀಸ್ ಅಲ್ಲ, ನಿರಂಜನ್ ಅದಕ್ಕೆ ಈಗ ಹೇಳಿದೀವಿ ಅಂದ್ರೆ ಶೆಟ್ರೆ ಎಲ್ಲಿದ್ದೀರಾ ಅಂತ ಕತೆ ಕೇಳ್ತಾ ಇದ್ದೀನಿ. ಓಕೆ, ಪೊಲೀಸ್ ತಾನೆ ಅಂತ. ಸೊ ಅಡ್ವಾನ್ಸ್ ಜೊತೆಗೆ ಈಗ 3 ತಾನು ಕಾಕಿ ಬಟ್ಟೆನೂ ಕೊಟ್ಟು ಕಳಿಸ್ತಾರೆ ಇವ್ರಿಗೆ. ಆಕ್ಚುಲಿ ಪ್ರಮೋದ್ ರೀಸೆಂಟ್ ಆಗಿ ಒಂದು ರೆಕಾರ್ಡ್ ಬ್ರೇಕ್ ಆಗಿದೆ. ಕನ್ನಡದಲ್ಲಿ ಸಾಯಿ ಕುಮಾರ್ ಅವರು ಬಿಟ್ರೆ ಅತಿ ಹೆಚ್ಚು ಪೊಲೀಸ್ ಪಾತ್ರದಲ್ಲಿ ಅಂದ್ರೆ ಕಾಕಿ ಬಟ್ಟೆಯಲ್ಲಿ ಕಾಣಿಸ್ಕೊಂಡಿರೋದು ಪ್ರಮೋದ್ ಶೆಟ್ಟಿ. ಬಲಿ ಚಪ್ಪಾಳೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆಯಲ್ಲ, ಏನು? ಇನ್ನೊಂದು 2 ಕೇಸ್ ಎಕ್ಸ್ಟ್ರಾ ಸಾಲ್ವ್ ಮಾಡ್ಬಿಟ್ರು ಸಿನಿಮಾ ಅಲ್ಲಿ. CM ಅವಾರ್ಡ್ ಕೊಟ್ರು ಗ್ಯಾರಂಟಿ. ಆದ್ರೂ ಆ ಕಡೆ ಈ ಕಡೆ ಇಬ್ರು ಹೆಣ್ಮಕ್ಳು ನಿಂತಿದ್ದಾರೆ. ಮಾತಾಡಿಸ್ಲಿಲ್ಲ ಅಂದ್ರೆ ಸಾಧು ಸರ್ಗೆ ಬೇಜಾರಾಗತ್ತೆ. ನನಗೆ ಇವಾಗ ಬೇಜಾರಾಗಿತ್ತು. ಪಾಪ ಎಷ್ಟೊತ್ತು ಅಂತ ಅವರು ಅಭಿಮಾನಿಗಳಿಗೆ ಎಷ್ಟು ಇಲ್ಕೊಟ್ಟೆ ಈ ಅಂತಿರ್ತೀವಲ್ಲ, ಹಂಗೇನ್ ನಿಂತಿದ್ದಾರೆ ಪಾಪ ನಕ್ಕೊಂಡವ್ರು. ಇಲ್ವಾ ಅವಳು? ಇಲ್ವಾ ಸದ್ಯಕ್ಕೆ ಬರಲ್ಲ ತಾನೆ ಅವಳು? ಸದ್ಯಕ್ಕಿಲ್ಲ. ಈ ಎಪಿಸೋಡ್ ನಿರಂಜನ್ ಅಂಡ್ ವೆರಿ ಫೇಮಸ್ ಆಂಕರ್ ಫಾರ್ ಆಲ್ ಇಂಡಿಯಾ, ಪ್ಯಾನ್ ಇಂಡಿಯಾ. ವೆರಿ ನೈಸ್. ಅಂಡ್ ಒಂದ್ ನಿಮಿಷ ಮೈ ಕೊಡಿ. ಹಿಂಗೆ ಫಸ್ಟ್ ಟೈಮ್ ಹೌದು. ಏನು ಅಂತಾನೆ ಕೇಳಲಿಲ್ಲ. ಫಸ್ಟ್ ಟೈಮ್ ರಿಷಬ್ ಅವ್ರ ಜೊತೆ ಮೂವಿ ಮಾಡ್ತಾ ಇರೋದು. ಹೌದು. ಈಗ ಕ್ಯಾಚ್ ಮಾಡ. ಏನ್ ಮಾಡಿದಿರಿ ಈ ಸಿನಿಮಾಲಿ? MLA ಮಗಳು. MLA ಮಗಳು. ಹೌದು. ಎಲ್ಲಿಲ್ಲ ಅಲ್ಲ. ವೆರಿ ನೈಸ್, ನೈಸ್ ರೋಲ್, ವೆರಿ ನೈಸ್ ರೋಲ್. ನಿಮಗೋಸ್ಕರ ಏನಾದ್ರು ನಾನು ಸಿನಿಮಾನ ಖಂಡಿತ ನೋಡ್ತೀನಿ. ವಿಶ್ ಆಲ್ ದಿ ಬೆಸ್ಟ್. ನಿಜವಾಗ್ಲೂ ನನ್ನ ಎಲ್ಲಾ ಸಪೋರ್ಟ್ ನಿಮ್ಗೆ ಇರುತ್ತೆ. ಒನ್ಸ್ ಅಗೇನ್ ನೋಡಿದ್ರ ನಿಮ್ಗೆ ಒಂದ್ಸರಿ ಏನಾದ್ರು ವಿಶ್ ಮಾಡಿದ ಸೆಕೆಂಡ್ ಕೊಟ್ಟು. ಎಸ್. ಸೊ ರಚನಾ, ಹೌ ಆರ್ ಯು? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಮತ್ತೆ ಸೊ ರಿಷಬ್ ಜೊತೆ ಯಾರು ಜಾಸ್ತಿ ಕಾಣಿಸ್ಕೊಳ್ಳೋದು ಸಿನಿಮಾದಲ್ಲಿ? ಇಬ್ರು ಚೆನ್ನಾಗಿ ಈಕ್ವಲ್. ಇಂಟರ್ವೆಲ್ ಎಲ್ಲಿ ಬರುತ್ತೆ? ಇಂಟರ್ವಲ್ ಮಧ್ಯದಲ್ಲಿ ಬರುತ್ತೆ. ನಾನು ನಿಜವಲ್ಲೂ ಕನ್ನಡದಲ್ಲಿ ಇಷ್ಟೊಂದು ಜನರಲ್ ಅಲ್ಲಿ ಇದ್ದೀರಂತ ಹೀರೋಯಿನ್ ನೋಡೇ ಇಲ್ಲ ನಾನು. ಆದ್ರೂ ನಿಮ್ಗೂ ಅಷ್ಟೇ ವಿಶ್ ಆಲ್ ದಿ ಬೆಸ್ಟ್. ಮಾಡಿ. ಬಟ್ ಎನಿವೆ, ಈ ಹರಿಕತೆ ಅಲ್ಲ ಗಿರಿಕತೆ ಬಗ್ಗೆ ಈ ಸಂಚಿಕೆ ಪೂರ್ತಿ ನಾವು ಖಂಡಿತವಾಗ್ಲೂ ಮಾತಾಡ್ತಾ ಇರ್ತೀವಿ. ಒನ್ಸ್ ಅಗೇನ್ ನಮ್ಮ ಕಂಪನಿಯ ಸೋಫಾ ಅಂಡ್ ಲೆದರ್ ಕಂಪನೀಸ್ ಇಂದ ಹೊಲ್ದಿರೋಂಥ ಸೋಫಾದಲ್ಲಿ ದಯವಿಟ್ಟು ನೀವು ಕೂತ್ಕೋಬೇಕು ಅಂತ ಕೇಳ್ಕೊತೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಬರ್ತಾ ಇರೋಂಥ ಮುಂದಿನ ಸ್ಕಿಟ್. ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಒಂದು ಕತೆ ಕೇಳ್ತಾನೆ ಇದ್ವಿ. ಒಬ್ಬ ಕೊಡ್ಲಿ ಕಳ್ಕೊಂಡ, ದೇವತೆ ಬರ್ತಾಳೆ,
ಚಿನ್ನದ್ದು ಬೆಳ್ಳಿದು ಬಂಗಾರದ್ದು ಕಬ್ಬಿಣದ್ದು ಕೊಡ್ತಾಳೆ. ಅದಾದ ಮೇಲೆ ಕಬ್ಬಿಣದ ಕೊಡ್ಲಿ ನಂದು ಅಂತ ಅನ್ಬಿಟ್ಟು ಚಿನ್ನದ್ದು ಬೆಳ್ಳಿದು ಎಲ್ಲದನ್ನು ಅವನೇ ತಗೊಂಡು ಹೋಗ್ತಾನೆ. ಈಗ ಅದರ ಅಪ್ಡೇಟೆಡ್ ವರ್ಷನ್ ವೇದಿಕೆ ಮೇಲೆ ನಡೀತಾ ಇದೆ. ಹಾಗಾದ್ರೆ ಬನ್ನಿ ಜೋರದ ಚಪ್ಪಾಳೆ ಈ ನಮ್ಮ ಅಪ್ಡೇಟೆಡ್ ಕೊಡ್ಲಿ ಕಥೆಗೆ. ಏನೋ ಕಂದ ಏನೋಲೇ ಮಕ ಎಲ್ಲ ಮಾರ್ಕ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಶಿವಾಜಿ ನಗರಕ್ಕೆ ಹೋಗಿದ್ ಬಂದೇನೋ ಅಂತ ನೋಡ್ತಾ ಇದ್ದೀರಾ ಸರ್? ಇದು ಮಾರ್ಕ್ ಹಾಕಿಸ್ಕೊಂಡ್ ಬಂದಿರೋದಲ್ಲ, ನನ್ನ ಹೆಂಡತಿ ಮುತ್ತು ಕೊಟ್ಟಿರೋದು. ಮುತ್ತನ್ನೇ ಈ ರೇಂಜಲ್ಲಿ ಕೊಟ್ಟವಳಲ್ಲ, ಇನ್ನಿನ್ ಹೆಂಡತಿ ಯಾವ ರೇಂಜಲ್ಲಿ ಇರ್ಬೇಕು ಅಂತ ಅನ್ನಿಸ್ತಲ್ವ ನಿಮ್ಗೆ? 100% ಅನ್ನಿಸ್ತದೆ. ನಮ್ಮ ಕನ್ನಡದ ಹೀರೋಯಿನ್ಗಳನ್ನೆಲ್ಲ ಒಂದು ಮಿಕ್ಸಿ ಒಳಗೆ ಹಾಕಿ ರುಬ್ಬಿದ್ರೆ ಬರುತ್ತಲ್ಲ ಪ್ರಾಡಕ್ಟ್, ಅದೇ ನನ್ನ ಹೆಂಡತಿ. ನ್ಯಾಚುರಲ್ ಆಗಿ ಕಾಣ್ತಾ ಇದ್ದಾಳಲ್ಲ. ಏನ್ ವಾಂತಿ ಮಾಡ್ಕದ ಹೆಚ್ಚು ಬಾಜುನು ಬಾಜುನು. ಅಯ್ಯೋ, ಏನ್ ಚೆನ್ನಾಗ್ ಮಾಡ್ಕೋಬೇಡ ಚಿನ್ನ. ಸರ್ ಇವಳ ನೆಂಟಿ ಕಾಡ್ ಪಾಪ ಅಂತ ಆಫ್ರಿಕಾದಿಂದ ಹಂಗೆ ನಡ್ಕೊಂಡ್ ಬಂದ್ಬಿಟ್ಟು ಜಗ್ಗಿದಳ ನೆಂಟಿ ತನಗಳಲ್ವಾ? ಅದ್ಭುತವಾಗಿದ್ದಾಳೆ ಕಣ. ಏನೇ ಹೇಳಿ ಚಿನ್ನ, ನೀನೇ ನನ್ನ ಬಂಗಾರ. ಅಯ್ಯೋ ಹೆಂಡತಿ ನೀನ್ ನನ್ನ ಹೆಂಡತಿ ತಪ್ಕೊಳ್ಳ ಹೊತ್ತಲ್ಲಿ ಕರೆದ್ಬಿಟ್ಟು ನೀರಿಗೆ ಬಿಡಿಸ್ಬಿಟ್ಟ. ಏನೋ ಸುಮ್ಮನೆ ಕರೆದ್ದೆ ಕಣವ. ಚಿನ್ನ ಚಿನ್ನ ಬಿದ್ದೋಗೈತೆ. ಚಿನ್ನ 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 ಅಂತ ಕರ್ದೆ. ಅಕ್ಕ ಸೇರ್ತು ನನ್ ಚಿನ್ನ ಬಿದ್ದೋಗ್ಬಿಟ್ಟೈತೆ. ನೀನ್ ಕಾಪಾಡಿ ಕಾಪಾಡಿ ಕಬಡ್ಡಿ 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 ಅಂತೆ ಭಯಕ್ಕೆ. ಅಯ್ಯೋ ನನ್ನ ಹೆಂಡತಿನ ಕಾಪಾಡವ್ರು ಯಾರು ಇಲ್ವಾ? ಕಾಪಾಡಿ ಕಾಪಾಡಿ ಕಾಪಾಡಿ. ಹೆಂಡತಿ ಬಿಡಿಸ್ಬಿಟ್ಟು ಡ್ರಮ್ ಬಂದ್ಬಿಟ್ಟೈತ್ಮೆ. What happened? Why are you shouting? See, I hate shouting, you know. Tell me your ರಾಮ problem. ದೇವತೆ ಕರೆದ್ರೆ ಯಾವ್ದೋ ಫಾರಿನ್ ದೇವತೆ ಬಂದ್ಬಿಟ್ಟೈತೆ. ದೇವತೆ ಮೈ ವೈಫ್ ಲೆಗ್ ಸ್ಪಿನ್ ವಾಟರ್ ಫುಲ್ ಡ್ರೈ. ನೀನ್ ಹಾಳ್ ನನ್ ಇಂಗ್ಲಿಷ್ ಕಷ್ಟು ಕನ್ನಡದಲ್ಲೇ ಬೊಗಳು. ನನ್ನ ಹೆಂಡತಿ ಒಳಗ್ ಬಿದ್ದೋಗೋಳೆ, ಕಾಪಾಡು ಪ್ಲೀಸ್. ಈಗ ನೀನ್ ಬಿದ್ದೋಳ್ ನಿನ್ ಹೆಂಡ್ತಿನ ಹೂ ಬಾವಿ ಎಲ್ಲ ಹರಳೆಣ್ಣೆ ವಾಸನೆ. ಕಾಪಾಡು ಪ್ಲೀಸ್. ನಿನ್ ಕಾಲ್ ಮುಗಿತಿ, ನನ್ನ ಆಲ್ಟು ನನ್ನ ಹೃದಯ. ಒಂದ್ ನಿಮಿಷ ಇರು. ತುಂಬಾ ಬೇಡ್ಕೋಬೇಡ, ಕರ್ಕೊಂಬರ್ತೀನಿ. ಓ ಕಾಪಾಡ್ಬಿಟ್ರೆ ಸಾಕು. ದೇವತೆ ಹುಡುಕದ ಇರೋ ಬಂದ್ಲು ಸಿಕ್ಕದ್ಲಾ? ಅಯ್ಯೋ ತಡ್ಕೊಳ ಶತಮೂರ್ಖ. ಏನ್ ನೋಡಿ ಈಗ ತಾನೆ ಅನ್ಬಾಕ್ಸ್ ಮಾಡಿರೋ ಫೋನ್ ಇದ್ದಂಗ. ಇವಳಲ್ಲ ಮತ್ ಇಷ್ಟ ತನಕ ಕಿಳ್ಕೊಂಡ್ ಡ್ಯಾನ್ಸ್ ಮಾಡ್ದೆ ಕಾಮಿಡಿಗೆ. ಕಾಪಾಡು ನನ್ನ ಹೆಂಡತಿ, ಕಾಪಾಡು ಪ್ಲೀಸ್. ಕಷ್ಟಪಟ್ಟು ಕರ್ಕೊಂಡ್ ಬಂದ್ನಲ್ಲೋ. ಚೆನ್ನಾಗಿ ಅವಳೆ, ಅದ್ರೇನೋ ಬೇಡ ಅನ್ನಿಸ್ತೈತಲ್ಲ. ಸಿಕ್ಕದ್ಲ ನನ್ನ ಹೆಂಡತಿ. ಏನ್ ಗುಡ್ಪಿನ ಹುಡುಕ್ತಾ ಇದೆಯಾ ಅಲ್ಲೇ? ಇರೋ ಗುಂಪಿನಂತ ಹುಡುಗಿನ ಹುಡುಕ್ತಿದೀನಿ. ಕರ್ಕಬ, ಯಾರನ್ನ ಕರ್ಕೊಂಬತ್ತ. ಏನು ಒಳಗಡೆ ಏನಾರು ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ? ಯಾಕೆ ಹೇಳು? ಹಿಂಗ್ ಕಳಿಸ್ತಿದ್ಯಾ? ಇವಳೆನಾ ನಿನ್ ಹೆಂಡ್ತಿ? ನೋಡಲ್ ಒಳ್ಳೆ ಫಾರಿನ್ ಬಾಟ್ಲಿ ಇದ್ದಂಗ ಅವಳೆ. ನಿನ್ ಜೊತೆ ಇಸ್ಕೊಂಡ್ ಡಾನ್ಸ್ ಮಾಡ್ದೆ. ಅವಳು ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ ಬೇಕು. ಕಾಮಿಡಿನಾ? ಇಲ್ಲ, ಹೋದ್ ವಾರದಿಂದ ಸಿಕ್ಕೇ ಇಲ್ವಲ್ಲ, ಅದಕ್ಕೆ ಆಡ್ಕೊಂಡೆ. ಇಬ್ರು ಚೆನ್ನಾಗವ್ರೆ, ಆದ್ರೂ ನನ್ನ ಹೆಂಡತಿ ಸಿಕ್ಕದ. ಇರೋ ಸಿಕ್ಕೋದ್ಲ ನಿನ್ ಹೆಂಡ್ತಿ ತ್ರಿಪುರ ಸುಂದರಿ. ಪಾಪ
ದೇವತೆ ದೇವತೆ ಅಯ್ಯೋ ನನ್ನ ಹೆಂಡತಿನ ಕಾಪಾಡಿ ಪುಣ್ಯ ಕಟ್ಕೊಂಡೆ ಥ್ಯಾಂಕ್ ಯು ವೆರಿ ಮಚ್. ಬಸವ ನಿನ್ನ ನಿಯತ್ತಿಗೆ ಮೆಚ್ಚದೆ ಕಣೋ, ನಿನ್ನ ಶ್ರದ್ಧೆ ಭಕ್ತಿಗೆಲ್ಲ ತುಂಬಾ ಮೆಚ್ಕೊಂಡೆ. ನೋಡು ಇವಳ ಜೊತೆ ಆ ಇಬ್ರು ನಿನಗೆ ಕೊಡುಗೆ ಹಾಕಿ ಕೊಡ್ತಾ ಇದ್ದೀನಿ. ಇವ್ರಿಬ್ರನ್ನ ನನ್ನ ಹೆಂಡತಿನೇ ಸಾಕು ನನಗೆ. ಬಸವ ಬೈ 1 2 get offer ಕಣ್. ಬೇಡ 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 ಯಾವ್ದೋ ಬೇಕು ಬೇಕು ಬೇಕು. ಯಾಕೆ ನಂಗೆ ಅಳ್ಳು ಚಕ್ಕೆ ಜುಟ್ಟಕ್ಕೆ ಬೇಡವಾ ಇವ್ರಿಬ್ರು? ಅದಕ್ಕೆ ಬೇಕಾ? ಓಕೆ ದೇವತೆ. ಅಯ್ಯೋ ಇಬ್ಬರು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನ್ ನಿನ್ಗೇನಾದ್ರೂ ಕೊಡ್ಬೇಕಲ್ಲ. ಕೊಡ್ಬೇಕಲ್ವಾ? ಅಯ್ಯೋ ಸಾಧು ಸರ್ ಕರೀತಾ ಇದ್ರು. ಯಾಕಂತೆ? ಸಾಂಗಾಡ್ಬೇಕಂತೆ. ಹೌದಾ? ಫಸ್ಟ್ ದೇವ್ರನ್ನ ಬಾವಿಗೆ ತಳ್ಳು ನಾನೇ ಅಣ್ಣ ಅಣ್ಣ ಇರು. ಏನು ಏನಣ್ಣ ಒಂದ್ ಹೆಂಡ್ತಿ ಒಳಿಗ್ ತಳ್ಳಿದ್ರೆ ಇಬ್ಬಿಬ್ರು ಕೇಳೋಣ ಅಂತಿದ್ದೆ. ಚಮ್ಮ ಚಮ್ಮ ಅಲ್ಲ ಕಣ ಅಲ್ಲ ಒಂದ್ ನಿಮಿಷ ಬಾವಿ ಒಳಗೆ ಎಂತಿಂತ ಹೇಳಿದ್ರೆ ಇಂಥ ಒಳ್ಳೆ ಆಫರ್ ಸಿಗತ್ತಾ? ಓ ಮೈ ಗಾಡ್, ಅದು ಒಂದ್ ತಗೊಂಡ್ರೆ 2, ಅದು ಇರೋದಕ್ಕಿಂತ ಬೆಟರ್. ಈ ಐಡಿಯಾ ನಂಗೆ ಒಳ್ಳೆ ಹೇಳಿಬಲ್ಲ. ಈಗ ನೋಡಿ ನಾನು ನೆನ್ತಿನ ಬಾವಿಗೆ ತಳ್ಳಿಬಿಡ್ತೀನಿ, ಒಳಗಡೆ ಇದೆ ಎಂತೆಂಥ ಫಿಗರ್ಸ್ ಆಚೆ ಕರೆಸ್ತೀನಿ ಅಂದ್ರೆ. ಆಮೇಲೆ ಯಾರು ಹೇಳಬೇಡಿ, ಇದೆಲ್ಲ ನನ್ನ ಮೈಂಡ್ ವಾಯ್ಸ್. ಓಕೆ ಮೇಡಮ್, ಮೈಂಡ್ ವಾಯ್ಸ್ ಅಷ್ಟೇ. ಓಕೆ ಕಂಟೆಸ್ಟೆಂಟ್ ಹೇಳ್ರಿ. ಇವತ್ ನಿಂಗೆ ರಿಹರ್ಸಲ್ಸ್ ಇದೆಯಾ? ಇಲ್ಲ, ಏಕೆ? ಇಲ್ವಾ? ಹಾಗಿದ್ರೆ ನಾನು ನೀನು ಇಬ್ರೆ ಏಕಾಂತದಲ್ಲಿ ಈ ರೊಮ್ಯಾಂಟಿಕ್ ವೆದರ್ ಅಲ್ಲಿ ಡ್ಯುಯೆಟ್ ಸಾಂಗ್ ಹಾಕೊಂಡು ಒಳ್ಳೆ ಮಜಾ ಮಾಡೋಣ, ಬರ್ತೀಯಾ? ಮೂಡಿಲ್ಲ ರೀ. ನಿಮ್ಮ ಯಾವಾಗ ಕೇಳ್ದ ಮೂಡಿಲ್ಲ ಅಂತೆಲ್ಲ ಏನೇ ಮೂಡಿಲ್ಲ ನಿನಗೆ? ನಾನು ಇದ್ಮೇಲೆ ಮೂಡಿಲ್ಲ ಅಂತ ಯಾಕೆ ಹೇಳ್ತೀನಿ ನೀನು? ಡೋಂಟ್ ವರಿ, ನಿರಂಜನ್ ಇಸ್ ದೇರ್, ಮೂಡ್ ಇಸ್ ಆಲ್ವೇಸ್ ದೇರ್. ಸ್ಕೆಚ್. ಐ ಲವ್ ಯು ಸೋ ಮಚ್. ಐ ಲವ್ ಯು ತ್ರೀ ಮಚ್. ಅಯ್ಯೋ ದೇವ್ರೆ, ಎಂತ ಒಳ್ಳೆ ಗಂಡನ್ ಕೊಟ್ಟಿದ್ಯಪ್ಪ. ನಾನು ಎಷ್ಟು ಪುಣ್ಯವಂತೆ ಇಂಥ ಗಂಡನೆ ಪಡೆದಕ್ಕೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಯಶು, ಇಲ್ಲ ನಿನ್ನನ್ನು ಪಡೆಯಕ್ಕೆ ನಾನು ಅದೃಷ್ಟವಂತ. ದೇವ್ರೇ, ಇಂತಹ ಹೆಂಡತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಯ್ಯೋ, ಬಂಗಾರದಂತ ನನ್ನ ಎತ್ತಿ ಬಾವಿ ಬಿದ್ದೋಗಿದ್ದೇಳಿ, ಯಾರು ಕಾಪಾಡಕ್ಕಿಲ್ವಾ? ದೇವತೆ, ವಾಟ್ಸ್ ಯುವರ್ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್, ನನ್ನ ಹೆಂಡತಿ ಬಾವಿಗೆ ಬಿದ್ದೋಗಿದ್ದಾಳೆ. ಅವಳಿಲ್ದೆ 1 ನಿಮಿಷ ಬದುಕಕ್ಕಾಗ್ತಲ್ಲ. ಹೆಂಗನ ಮಾಡಿ ಹುಡುಕೊಡು ದೇವತೆ ಪ್ಲೀಸ್. ಸೇಮ್ ಪ್ರಾಬ್ಲಮ್. ನೀನ್ ಹೆಂಡತಿನ ಬಿದ್ದೋದ್ಲಾ? ಏನ್ ಈ ಬಾವಿಲೆಲ್ಲ ಕಣ್ ಹೆಣ್ಮಕ್ಳು ಬೀಳಕ್ ಶುರು ಆಗಿದಾರ. ದೇವತೆ, ಆಚೆ ಬರ್ತಾ ಒಳ್ಳೆ ಹೆಂಡತಿ ಕರ್ಕೊಂಬ. ಆಯ್ತು ಕಣ. ದೇವತೆ, ಏನೋ ಒಳ್ಳೆ ಬೇಗ ಕರ್ಕೊಂಬ. ಆಯ್ತು ದೇವತೆ, ಹೋಗ್ ಸುಮ್ನೆ.